ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು ಫ್ರೆಂಡ್ಸ್, ನಾವು ಅಸ್ಸಾಂ, ಮೇಘಾಲಯ, ಅರುಣಾಚಲ ಪ್ರದೇಶ್ ಟ್ರಿಪ್ಪಿಗೆ ಬಂದಿದ್ದೀವಿ. ನಾರ್ತ್ ಈಸ್ಟ್ ಟ್ರಿಪ್ಪಿಗೆ ಬಂದಿದ್ದೀವಿ. ಇವತ್ತು ನಾವು ಅರುಣಾಚಲ ಪ್ರದೇಶದಲ್ಲಿದ್ದೀವಿ. ಚಳಿ ಅಂದರೆ ನೀವೆಲ್ಲ ಬೆಂಗಳೂರು, ಸೌತ್ ಕೆನರಾ, ಮಲೆನಾಡು ಎಲ್ಲ ಕಡೆ ಈಗ ಸೆಕೆ ತಡೆಯೋಕ್ಕಾಗದೆ ಒದ್ದಾಡ್ತಿದ್ದೀರಲ್ವಾ, ಅಷ್ಟು ಸೆಕೆ. ನಾವು ಇಲ್ಲಿ ಚಳಿ ಜಾಸ್ತಿಯಾಗಿ ನೋಡಿ ಇಲ್ಲಿ ಹೀಗೆ ಕವರ್ ಮಾಡ್ಕೊಂಡಿದ್ದೀವಿ. ನೋಡಿ, ನಾನು ಒಳಗಡೆ ಥರ್ಮಲ್ ಹಾಕ್ಕೊಂಡು ಅದ್ರ ಮೇಲೆ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಈಗ ಸ್ವೆಟ್ರು ಹಾಕ್ಕೊಳ್ಬೇಕು ನಾನು, ಹಾಗೆ ಶಾಲಲ್ಲಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಚಳಿ ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ, ಆ ಥರ ಚಳಿ. 4 ಡಿಗ್ರಿ ಟೆಂಪ್ರೇಚರ್ ಇದೆ ಈಗ ಇಲ್ಲಿ ಸದ್ಯಕ್ಕೆ. ರಾತ್ರಿ 0 ಡಿಗ್ರಿಗೆ ಬರುತ್ತಂತೆ. ಈಗ ರಾತ್ರಿ ಅಂದರೆ ನಾವೀಗ 6 ಗಂಟೆ 49 ನಿಮಿಷ, ಸಂಜೆ 6 ಗಂಟೆ 49 ನಿಮಿಷ, ರಾತ್ರಿ 0 ಡಿಗ್ರಿಗೆ ಬರುತ್ತಂತೆ. ಕುಟ್ಟು ಅನ್ನತ್ತೆ. ಬೆಳಿಗ್ಗೆಲ್ಲ ನಾವು ಅರುಣಾಚಲ ಪ್ರದೇಶದಲ್ಲಿ ಸ್ವಲ್ಪ ಜಾಗ ನೋಡ್ಕೊಂಡು ಬಂದ್ವಿ. ಜೀವ ಎಲ್ಲ ಝಲ್ 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 ಅನ್ನುವಂತಹ ಪರಿಸ್ಥಿತಿ. ಕಣ್ಣು ಸಾಲದು ಮಾತ್ರ ನೋಡೋಕ್ಕೆ. ಒಂಥರ ಅಡ್ವೆಂಚರಸ್ಸು, ಜೀವ ಕೈಯಲ್ಲಿ ಹಿಡ್ಕೊಂಡೇ ಬಂದಂಗಿರುತ್ತೆ. ಆದರೆ ಅಲ್ಟಿಮೇಟ್, ಜೀವನದಲ್ಲಿ ಒಮ್ಮೆ ನೋಡಲೇಬೇಕು, ಅಷ್ಟು ಚೆನ್ನಾಗಿದೆ. ನಾನು ಎಲ್ಲ ವಿಷಯಗಳನ್ನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಇವತ್ತು ನಾನು ನಿಮಗೆ ಅಸ್ಸಾಂ ಮತ್ತು ಮೇಘಾಲಯದಲ್ಲಿ ಏನೇನು ನೋಡಿದ್ವಿ, ಏನೇನು ನೋಡೋಕ್ಕಿದೆ, ಏನು ಚೆನ್ನಾಗಿದೆ, ಎಲ್ಲ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಅಸ್ಸಾಂ ಮೇಘಾಲಯದ ವಿಷಯಗಳನ್ನು ತಿಳಿಸಿ ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ಅರುಣಾಚಲ ಪ್ರದೇಶ ಬಗ್ಗೆನೂ ತಿಳಿಸ್ತೇನೆ. ಅರುಣಾಚಲ ಪ್ರದೇಶದೇ ಒಂದು ವಿಡಿಯೋ ಮಾಡ್ತೀನಿ ನಾನು. ತುಂಬ ಚೆನ್ನಾಗಿದೆ ಎಲ್ಲ ಜಾಗಗಳು ಅಷ್ಟೇ ಫ್ರೆಂಡ್ಸ್. ನನ್ನ ಹತ್ರ ವರ್ಣನೆ ಮಾಡೋಕ್ಕೆ ಶಬ್ದಗಳೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಯಾರು ಸಾಧ್ಯ ಇದೆಯೋ ಜೀವನದಲ್ಲಿ ಒಮ್ಮೆ ಖಂಡಿತ ಇದೆಲ್ಲ ಪ್ಲೇಸ್ಗಳನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ಅನ್ನುವರು ನಾನು ವಿಡಿಯೋದಲ್ಲಿ ನಿಮಗೆ ಆದಷ್ಟು ವಿಷಯಗಳನ್ನು ತಿಳಿಸ್ತಾ ಹೋಗ್ತೇನೆ. ಅದನ್ನೇ ನೋಡಿ ಬಂದಂತಹ ಅನುಭವ ನಿಮಗೆ ಆಗಲಿ ಅನ್ನೋದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋಗಳನ್ನು ನೋಡಿ ನೀವು ಹೇಗಿದೆ ಅಸ್ಸಾಂ, ಮೇಘಾಲಯ, ಅರುಣಾಚಲ ಪ್ರದೇಶ ಅಂತ ತಿಳ್ಕೊಳ್ಬೋದು. ಹಾಗಾಗಿನೇ ನಾನು ವಿಡಿಯೋ ಮಾಡ್ತಾ ಇರೋದು. ಬನ್ನಿ, ಇವತ್ತು ನಾನು ಅಸ್ಸಾಂ ಮೇಘಾಲಯದ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬೆಂಗಳೂರಿನಿಂದ ಬೆಳಿಗ್ಗೆ 5:15 ವಿಮಾನದಲ್ಲಿ ನಾವು ಅಸ್ಸಾಮಿನ ಗೌಹಾಟಿಗೆ ಬಂದು ವಿಮಾನ ಇಳಿದು ಹೋಟೆಲ್ ರೂಮಿಗೆ ಸೀದಾ ಬಂದು ನೋಡಿ, ಬೆಳಿಗ್ಗೆ ಬೆಂಗಳೂರಿನ ವಾತಾವರಣ ಇದು. ಬೆಳಿಗ್ಗೆ ಬೆಂಗಳೂರು ಏರ್ಪೋರ್ಟಿಂದ ಹೊರಟಿದ್ದು, ಹಾಗೆ ಬೆಂಗಳೂರಿಂದ 3 ಗಂಟೆಯ ಪ್ರಯಾಣ ಗೌಹಾಟಿಗೆ. ಅಲ್ಲಿ ಬಂದು ನಾವು ಹೋಟೆಲ್ ರೂಮಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ ಸಂಜೆ ನಾವು ತುಂಬ ಪ್ರಸಿದ್ಧವಾದಂತಹ ಕಾಮಾಖ್ಯ ಟೆಂಪಲನ್ನು ನೋಡೋಕ್ಕೆ ಹೋದ್ವಿ. ಎಲ್ಲರಿಗೂ ಗೊತ್ತಿರ್ಬೋದು, ಅದು ಶಕ್ತಿಪೀಠಗಳಲ್ಲಿ ತುಂಬ ಶ್ರೇಷ್ಠವಾದಂತಹ ಶಕ್ತಿಪೀಠ. ಸತಿದೇವಿಯ ಸುಟ್ಟ ದೇಹನ ಶಿವ ತರುವಾಗ ಅವಳ ಯೋನಿ ಭಾಗ ಆ ಜಾಗದಲ್ಲಿ ಬಿದ್ದ ಸ್ಥಳ ಅದು ಕಾಮಾಖ್ಯ ಟೆಂಪಲ್ಲು. ಅಲ್ಲಿ ವಿಗ್ರಹ ಏನು ಹೇಳ್ತಾರೆ, ವಿಗ್ರಹದ ಪೂಜೆ ಇಲ್ಲ. ಅಲ್ಲಿ ಒಂದು ಯೋನಿಯ ರೂಪದಲ್ಲಿ ಕಲ್ಲಿನಲ್ಲಿ ಆಗಿರುವಂತಹ ಒಂದು ಸೃಷ್ಟಿ ಅದು. ಅಲ್ಲಿ ಅದಕ್ಕೆ ಪೂಜೆ ಮಾಡುವಂಥದ್ದು. ತುಂಬ ಹೊತ್ತು ಕಾಯಬೇಕು. ಬೆಳಿಗ್ಗೆ 8 ಗಂಟೆಯಿಂದ ಕಾಯ್ತಾಯಿದ್ರು. ನಾವು ಸಂಜೆ ಹೋಗಿರುವಂಥದ್ದು, ಸಂಜೆ ಮಧ್ಯಾಹ್ನ ನಂತರ ಹೋಗಿರುವಂಥದ್ದು. ನಮಗೆಲ್ಲ 1,000 ರೂಪಾಯಿದು ಟಿಕೆಟ್ ತೊಗೊಂಡು ಒಳಗೆ ಹೋದ್ವಿ. ಆದರೂ ಒಂದು 3-4 ಗಂಟೆ ನಾವು ಕಾದ್ವಿ. ಅಲ್ಲಿ ಏನಂದರೆ ದೇವರಿಗೆ ಸಿಕ್ಕಾಪಟ್ಟೆ ಕುರಿ ಮೇಕೆಗಳನ್ನು ಬಿಟ್ಟಿರ್ತಾರೆ ದೇವರಿಗೆ ಅಂತ, ಓಡಾಡ್ತಾ ಇರ್ತವೆ. ಒಂಥರ ತುಂಬ ಕ್ಲೆನ್ಲಿನೆಸ್ಸನ್ನು ಮೇಂಟೈನ್ ಮಾಡಲಿಲ್ಲ. ನಮ್ಮ ಸೌತ್ ಇಂಡಿಯಾದ ದೇವಸ್ಥಾನಗಳನ್ನು ನೋಡಿದರೆ ನಮಗೆ ಅಷ್ಟೊಂದು ಸಮಾಧಾನ ಸಿಗಲ್ಲ, ಆದರೆ ಶಕ್ತಿ ಇರುವಂತಹ ದೇವಸ್ಥಾನ ಅದು. ಹಾಗಾಗಿ ಅಲ್ಲಿ ಹೋದ್ವಿ. ಸುಮಾರು ಹೊತ್ತು ನೋಡಿ, ನಾವು ಕ್ಯೂ ಅಲ್ಲಿ ಕಾಯ್ತಾ ಇರುವಂಥದ್ದು ತೋರಿಸಿದೆ ನಿಮಗೆ. ನೋಡಿ, ಇಲ್ಲೆಲ್ಲ ಈ ಥರ ಕುರಿಗಳೆಲ್ಲ ಒಳ್ಳೆ ಕೊಬ್ಬಿರ್ತವೆ. ಆಡು ಕುರಿಗಳೆಲ್ಲ ಅಷ್ಟು ದಪ್ಪ ಇರ್ತವೆ, ಓಡಾಡ್ತಾ ಇರ್ತವೆ. ಅಲ್ಲಿ ಏನಂದರೆ ಜೂನ್ ತಿಂಗಳಲ್ಲಿ ಕಾಮಾಖ್ಯ ಟೆಂಪಲಲ್ಲಿ ಜಾತ್ರೆ ನಡೆಯುತ್ತಂತೆ. ಅದು ವರ್ಷಕ್ಕೆ ಒಂದು ಸರ್ತಿ 3 ದಿನ ದೇವಿ ರಜಸ್ವಲೆ ಆಗ್ತಾಳೆ, ಅಂದರೆ ಪಿರಿಯಡ್ಸ್ ಆಗತ್ತಂತೆ. ಆವಾಗ ಆ ಕಲ್ಲಿನ ಯೋನಿ ರೂಪದ ಕಲ್ಲಿನ ಅಡಿಭಾಗದ ಅಲ್ಲಿ ನೀರು ಬರ್ತಾ ಇರುತ್ತೆ. ಅದು ನಮಗೆ ಪ್ರೋಕ್ಷಣೆ ಮಾಡೋಕ್ಕೆ ತೀರ್ಥ ಥರ ಒಂಚೂರು ಕೊಡ್ತಾರೆ. ಆ ನೀರು ಪೂರ್ತಿ ಕೆಂಪಾಗಿರುತ್ತಂತೆ. ಬಿಳಿ ಬಟ್ಟೆನ ದೇವಿಗೆ ಅಲ್ಲಿ ಅದಕ್ಕೆ ಹೊದಿಸಿರ್ತಾರಂತೆ, ಅದು ಕೆಂಪಾಗತ್ತಂತೆ ಅನ್ನೋದು ಪ್ರತೀತಿ. ತುಂಬ ಜೋರಾಗಿ ಜಾತ್ರೆ ನಡೆಯುತ್ತಂತೆ. ನೋಡಿ, ಇದೆಲ್ಲ ಕಾಮಾಖ್ಯ ಟೆಂಪಲಿನ ಹೊರಭಾಗ. ಹಾಗೆ ನಾವು ರಾತ್ರಿ ಉಳ್ಕೊಂಡು ಮರುದಿವಸ ನಾವು ಮೇಘಾಲಯದ ರಾಜಧಾನಿ ಶಿಲ್ಲಾಂಗಿಗೆ ಹೊರಟ್ವಿ. ಶಿಲ್ಲಾಂಗಿಗೆ ಬರುವಾಗ ದಾರಿ ಮೇಲೆ ನಮಗೆ ಒಂದು ಬರ ಪಾನಿ
ಲೇಕ್ ಅಂತ ಸಿಗುತ್ತೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅಲ್ಲಿ ನಮಗೆ ನೋಡೋಕ್ಕೆ ಸಮಯ ಕೊಡ್ತಾರೆ. ಆ ಲೇಕನ್ನೆಲ್ಲ ತುಂಬ ಚೆಂದ ಇರುವಂತಹ ಲೇಕ್, ತುಂಬ ದೊಡ್ಡದಾಗಿದೆ. ಅಲ್ಲಿ ನೀರು ಯಾವಾಗಲೂ ತುಂಬಿಕೊಂಡೇ ಇರುತ್ತಂತೆ, ಬತ್ತುದೇ ಇಲ್ಲ ಅಂತೆ. ಅದೆಲ್ಲ ನೋಡಿಕೊಂಡು ನಾವು ಮುಂದೆ ಹೊರಟ್ವಿ. ಅತ್ಯಂತ ದೊಡ್ಡದಾದ ಸುಂದರವಾದ ನೀಲಿ ಕಲರ್ ನೀರಿನ ತುಂಬಿದಂತಹ ಈ ಬರಾಪಾನಿ ಲೇಕ್ ನೋಡಿಕೊಂಡು ನಾವು ಡಾನ್ ಬಾಸ್ಕೋ ಮ್ಯೂಸಿಯಂಗೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು ಆ ಮ್ಯೂಸಿಯಂ ಕೂಡ. ನೋಡಿ, ನಾವೆಲ್ಲ ಇದು ಮ್ಯೂಸಿಯಮಲ್ಲಿ ತೆಗೆದಿರುವಂತಹ ಫೋಟೋ ಇದು. ಅಲ್ಲಿ ಬೇರೆ ಬೇರೆ ರೀತಿಯ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದು, ಆಮೇಲೆ ಈ ಹಳ್ಳಿಗಾಡಿನ ಜನರು ಮಾಡುವಂಥದ್ದು, ಸ್ಪೇಸಿಗೆ ಸಂಬಂಧಪಟ್ಟಿದ್ದು, ಈ ಥರ ಎಲ್ಲ ಥರ ಮಾಡೆಲ್ಸು, ಪೊಲಿಟಿಷಿಯನ್ ಸಂಬಂಧಪಟ್ಟಿದ್ದು, ಆ ಥರ ಎಲ್ಲ ಮಾಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಅದು ಹೋದಾಗ ಒಂದು ಸಲ ನೋಡುವಂತಹ ಜಾಗನೇ. ನೀವು ಯಾರಾದರೂ ಹೋದರೆ ಅದನ್ನು ಮಿಸ್ ಮಾಡಬೇಡಿ. ಮನೆಯ ಮಿನಿಯೇಚರ್ ಥರ ಚಿಕ್ಕ ಚಿಕ್ಕ ಮನೆಗಳನ್ನೆಲ್ಲ ತುಂಬ ವೆರೈಟಿ ಮಾಡಿಟ್ಟಿದ್ರು. ನಾನು ಕೆಲವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ತುಂಬ ಖುಷಿಪಟ್ವಿ. ನೋಡೋಕ್ಕೂ ಸುಮಾರು ಸಮಯ ಬೇಕು. ಅಲ್ಲಿ ವಿಡಿಯೋಗ್ರಾಫಿ ಎಲ್ಲೋ ಇಲ್ಲ, ಫೋಟೋ ತೊಗೊಳ್ಬೋದು, ಅದಕ್ಕೂ ಟಿಕೆಟ್ ತೊಗೊಳ್ಬೇಕು. ಹಾಗೆ ನಾವು ಅಲ್ಲಿಂದ ನೆಕ್ಸ್ಟ್ ಡೇ, ಅವತ್ತು ಶಿಲ್ಲಾಂಗಲ್ಲೇ ಉಳಿದು ನೆಕ್ಸ್ಟ್ ಡೇ ನಾವು ಚಿರಾಪುಂಜಿಗೆ ಹೊರಟ್ವಿ. ದಾರಿಯಲ್ಲಿ ಗಮ್ಮತ್ತು ಮಾಡ್ತಾ ಹೋಗ್ತಾ ಇದ್ವಿ. ಎಲ್ರಿಗೂ ಗೊತ್ತಿದೆ ಅಲ್ವಾ, ಚಿರಾಪುಂಜಿ ಅಂದರೆ ದೇಶದಲ್ಲೇ ಅತ್ಯಧಿಕ ಮಳೆ ಆಗುವಂತಹ ಜಾಗ. ಅಲ್ಲಿಯ ವಾತಾವರಣ ದಿನಕ್ಕೊಂಥರ ಇರುತ್ತೆ. ಫಾಲ್ಸ್ ನೋಡಿ ನಮಗೆ ಕಾಣಲೇ ಇಲ್ಲ, ಫಾಗ್ ಬಂದುಬಿಡ್ತು. ಇನ್ನೊಂದು ಫಾಲ್ಸು ತುಂಬ ಚೆನ್ನಾಗಿತ್ತು. ಎಲ್ಲ ನೋಡಿಕೊಂಡು ಹಾಗೆ ನಾವು ಒಂದು ಕೇವ್ ಥರ ಜಾಗ ಇದೆ, ಅದನ್ನು ನೋಡೋಕ್ಕೆ ಹೋದ್ವಿ. ಎಲ್ಲವೂ ತುಂಬ ಚೆನ್ನಾಗಿತ್ತು. ಆದರೆ ವಾತಾವರಣ ಒಂದೊಂದು ಸಲ ಮುಚ್ಕೊಂಡು ಬಿಡುತ್ತೆ, ಒಂದೊಂದು ಸಲ ಫುಲ್ ಕ್ಲಿಯರ್ ಆಗಿರುತ್ತೆ, ಹೇಳಕ್ಕೆ ಬರೋದಿಲ್ಲ. ಈ ನಾರ್ತ್ ಈಸ್ಟ್ ಎಲ್ಲ ವರ್ಷ ಇಡೀ ಮಳೆ ಚಳಿ ಇರುವಂತಹ ಜಾಗ ಅಲ್ವಾ. ಹಾಗಾಗಿ ನಾವೀಗ ಒಂದು ಕೇವ್ ಒಳಗೆ ಹೋಗ್ತಾ ಇದ್ದೀವಿ. ಹೇಗಿದೆ ಗೊತ್ತಾ, ತುಂಬ ಚೆನ್ನಾಗಿತ್ತು, ತುಂಬ ಹೆದರಿಕೆನೂ ಆಗಿತ್ತು. ಅದು ವಿಶಾಖಪಟ್ಟಣಮಲ್ಲಿರುವಂತಹ ಬೋರಾ ಕೇವ್ಸ್ ಅಷ್ಟು ದೊಡ್ಡ ಕೇವ್ ಅಲ್ಲ, ಸಣ್ಣ ಕೇವ್. ಸ್ವಲ್ಪ ಕಷ್ಟಪಟ್ಟುಕೊಂಡು ನುಸುಳ್ಕೊಂಡು ಹೋಗಬೇಕು. ಒಳ್ಳೆ ಎಂಜಾಯ್ಮೆಂಟು ಸಿಕ್ತು. ಆದರೆ ನಮಗೆ ಅದನ್ನು ನಿಮಗೆ ತೋರಿಸೋಣ ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಕೇವ್ ಒಳಗೆ ಹೆಂಗೆ ನುಕ್ಕೊಂಡು ಹೋದ್ವಿ ನಾವು ಅಂತ. ಹಾಗೆ ಅದು ಮುಗಿಸಿ ಹೊರಗೆ ಬರುವಾಗ ಅಲ್ಲಿ ಟ್ರೆಡಿಷನಲ್ ಡ್ರೆಸ್ ಹಾಕುವಂತಹ ಒಂದು ಆಪ್ಷನ್ ಇತ್ತು. ದುಡ್ಡು ಕೊಟ್ಟರೆ ಆ ಡ್ರೆಸ್ ನಮಗೆ ಮಾಡ್ತಾಯಿದ್ರು. ಅದು ನಾವು ಒಂದಷ್ಟು ಫೋಟೋ ತೆಗೆಸ್ಕೊಂಡ್ವಿ. ಅದನ್ನು ನಿಮಗೆ ತೋರಿಸ್ತೀನಿ ಹೇಗಿದೆ ಮೇಘಾಲಯದ ಡ್ರೆಸ್ಸು ಯಾವ ರೀತಿ ನಾವು ಹಾಕ್ಕೊಂಡಿದ್ವಿ. ಅದನ್ನು ನೀವು ನೋಡ್ಕೊಂಡು ಬನ್ನಿ. ನೋಡಿ ಖುಷಿ ಪಡೋಕ್ಕೆ ಅಲ್ವಾ, ಎಲ್ಲವನ್ನೂ ನೋಡಿ ಖುಷಿ ಪಡಬೇಕು. ಹೋದಾಗ ಎಲ್ಲವನ್ನೂ ನಾವು ಅನುಭವಿಸಲೂಬೇಕು. ಇಲ್ಲ ಅಂದರೆ ಹೋದ ಟ್ರಿಪ್ಪಲ್ಲಿ ಏನು ಖುಷಿ ಇರುತ್ತೆ ಅಲ್ವಾ, ಜೀವನದಲ್ಲಿ ಖುಷಿಯನ್ನು ಅನುಭವಿಸಬೇಕು. ಬನ್ನಿ, ಡ್ರೆಸ್ ನೋಡಿ. ಸ್ಕಾಟ್ಲ್ಯಾಂಡ್ ಆಫ್ ದ ಈಸ್ಟ್ ಮೇಘಾಲಯದ ಡ್ರೆಸ್ ಹಾಕ್ಕೊಂಡಿದ್ವಿ. ಆಮೇಲೆ ಶಿಲ್ಲಾಂಗಲ್ಲಿ ಉಳಿದು ನೆಕ್ಸ್ಟ್ ಡೇ ನಾವು ಇಂಡಿಯಾ ಬಾಂಗ್ಲಾದೇಶ್ ಬಾರ್ಡರಿಗೆ ಹೋದ್ವಿ. ನೋಡಿ, ಇಂಡಿಯಾ ಬಾಂಗ್ಲಾದೇಶ್ ಬಾರ್ಡ್ರ್ ಇದು. ಅಲ್ಲಿ ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲೆಲ್ಲ ನೋಡಿ, ಅಲ್ಲಿ ಸೋಲ್ಜರ್ಸನ್ನೆಲ್ಲ ಮಾತಾಡಿಸಿ ಒಂದು ಸೆಲ್ಯೂಟ್ ಹೊಡೆದು ನಾವು ಅಲ್ಲಿಂದ ನಾವು ಮುಂದೆ ದೌಕಿ ಅಂತ ಒಂದು ಜಾಗಕ್ಕೆ ಹೋದ್ವಿ. ಅಲ್ಲಿ ಒಂದು ದೊಡ್ಡ ರಿವರಲ್ಲಿ ನಮಗೆ ಬೋಟಿಂಗ್ ಇತ್ತು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ, ಇದು ಬಾಂಗ್ಲಾ ಬಾರ್ಡ್ರು. ಅಲ್ಲಿಂದ ನಾವು ದೌಕಿಗೆ ಹೋದ್ವಿ. ರೋಡ್ ಏನೂ ಅಷ್ಟು ಚೆನ್ನಾಗಿರಲಿಲ್ಲ, ಸ್ವಲ್ಪ ಸ್ಟ್ರೈನ್ ಆಗುವಂತಹ ರೋಡೇ. ಸಾಕಾಯಿತು, ಆದರೆ ತುಂಬ ಎಂಜಾಯ್ ಮಾಡಿದ್ವಿ ದೌಕಿಯಲ್ಲಿ. ಅಲ್ಲಿ ಬೋಟಿಂಗ್ ಎಲ್ಲ ಮುಗಿಸಿದ್ವಿ. ಅದು ತುಂಬ ಮಜಾ ಕೊಡ್ತು ನಮಗೆ. ನೀರಿಗೆ ನೈದಿಲೆಯೇ ಶೃಂಗಾರ, ನೀರಿಗೆ ನೈದಿಲೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನೀರಿಗೆ ನೈದಿಲೆಯೇ ಶೃಂಗಾರ. ಹೀಗೆ ಬೋಟಿಂಗ್ನಲ್ಲಿ ಖುಷಿ ಅನುಭವಿಸಿ ಅಲ್ಲಿಂದ ಊಟ ಮಾಡಿಕೊಂಡು ನಾವು ಹೋಗಿರೋದು ಫಾರೆಸ್ಟ್ ಒಳಗಡೆ ನ್ಯಾಚುರಲ್ ರೂಟ್ ಬ್ರಿಡ್ಜ್, ಅಂದರೆ ಬೇರಿನಿಂದ ಆಗಿರುವಂತಹ ನ್ಯಾಚುರಲಿ ಆಗಿರುವಂತಹ ಬ್ರಿಡ್ಜ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಗೊತ್ತಾ. ಯಾರು ಮಾಡಿರುವಂಥದ್ದಲ್ಲ, ರಬ್ಬರ್ ಮರದ ಬೇರನ್ನು ಅದನ್ನು ಸ್ವಲ್ಪ ಸೆಟ್ ಮಾಡಿದ್ದಾರೆ ಅಷ್ಟೇ ಜನ. ನ್ಯಾಚುರಲ್ ಆಗಿ ಆಗಿರುವಂತಹ ಬ್ರಿಡ್ಜು. ಅದ್ರ ಮೇಲೆ ಹೋಗಿ ಅಲ್ಲಿ ಫಾಲ್ಸ್ ಥರ ಇದೆ, ಅದನ್ನು ನೋಡಿ. ಇದು ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇರೋದು ನೋಡಿ, ಬೇರ್ಗಳಿಂದನೇ ಬ್ರಿಡ್ಜ್ ಆಗಿರೋದು. ಕೆಳಗಡೆ ನೀರು ಹರಿಯತ್ತೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ.
ಮಾಡೋಕ್ಕೆ ಇವೆಲ್ಲ ಜೀವನದಲ್ಲಿ ಒಂದ್ಸಲ ನೋಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ತುಂಬ ಖುಷಿಪಟ್ವಿ ನಾವಂತೂ. ನೋಡಿ, ಇದು ನ್ಯಾಚುರಲ್ ಆಗಿ ಬೇರಿಂದ ಆಗಿರುವಂತಹ ಬ್ರಿಡ್ಜ್. ಅದರಿಂದ ಕೆಳಗೆ ಹೋಗೋಕ್ಕೆ ನೋಡಿ ಬ್ರಿಡ್ಜ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ ತೊಟ್ಲು ಥರ ಇದೆ ಒಂಥರ. ನೋಡಿ ಮೇಲಿಂದ ಹ್ಯಾಂಗಿಂಗ್ ಆಗಿ ನೋಡಿ ಅಡಿಗಡೆ ನೀರು ಎಷ್ಟು ಚೆನ್ನಾಗಿ ಹರಿಯುತ್ತೆ, ಜುಳು 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 ಫಾಲ್ಸ್ ಆಗಿ ಬರುತ್ತೆ. ನೋಡಿ, ನಾವು ಅಲ್ಲಿಂದ ಕೆಳಗೆ ಇಳಿಯೋಕ್ಕೆ ಸ್ಟೆಪ್ಸ್ ಎಲ್ಲ ಇದೆ. ಅಲ್ಲಿ ಹೋಗಿ ಆ ನೀರಲ್ಲಿ ಹೋಗಿ ಕೂತ್ಕೊಂಡು ಒಂದಷ್ಟು ಫೋಟೋ ತೆಗೆಸ್ಕೊಂಡು ನೋಡಿ ಬ್ರಿಡ್ಜ್ ನೋಡಿ ಒಂದ್ಸಲ ಫೋಟೋ ತೆಗೆಸ್ಕೊಂಡು ಎಲ್ಲ ಮಾಡಿಕೊಂಡು ನಮಗೊಂದಷ್ಟು ಟೈಮ್ ಕೊಟ್ಟಿರ್ತಾರೆ, ಅರ್ಧ 1 ಗಂಟೆ ಟೈಮ್ ಕೊಟ್ಟಿರ್ತಾರೆ. ಅದೆಲ್ಲ ಮುಗಿಸ್ಕೊಂಡು ವಾಪಸ್ ನಾವು ನಮ್ಮ ಬಸ್ಸಿಗೆ ಹೋಗ್ತೇವೆ. ಅಲ್ಲಿಂದ ನಾವು ಈ ನ್ಯಾಚುರಲ್ ಆದಂತಹ ರೂಟ್ ಬ್ರಿಡ್ಜ್, ಈ ಬ್ರಿಡ್ಜನ್ನು ಸ್ವಲ್ಪ ಇಳಿದು ಸ್ವಲ್ಪ ಮೇಲೆ ಹತ್ತಬೇಕು. ಆಮೇಲೆ ಎಲ್ಲ ಹೋಗಿ ಆಮೇಲೆ ನಾವು ಕ್ಲೀನ್ ವಿಲೇಜ್, ಎಷ್ಟು ಚೆನ್ನಾಗಿದೆ ಕ್ಲೀನ್ ವಿಲೇಜ್ ಅಂದರೆ ಅಲ್ಲಿಗೆ ಹೋಗ್ತೇವೆ. ಬನ್ನಿ, ಅದರ ಬಗ್ಗೆನೂ ನಾನು ನಿಮಗೀಗ ತಿಳಿಸ್ತೀನಿ. ಅದು ಅಷ್ಟೇ ತುಂಬ ಚೆನ್ನಾಗಿರುವಂತಹ, ಎಷ್ಟು ಕ್ಲೀನ್ ಗೊತ್ತಾ, ಒಂದು ಕಸ ಕಡ್ಡಿ ಇಲ್ಲ, ಎಲ್ಲ ನೋಡಿದರೂ ಹಸಿರು. ನೋಡಿ, ಇದೀಗ ನಾವು ಅದೇ ಕ್ಲೀನ್ ವಿಲೇಜಿಗೆ ಹೋಗ್ತಾ ಇದ್ದೇವೆ. ಬೇರೆ ಬೇರೆಯಿಂದ ಅವಾರ್ಡ್ ಬೇರೆ ಬಂದಿರುವಂಥದ್ದು ಈ ಕ್ಲೀನ್ ಬ್ರಿಡ್ಜಿಗೆ, ಕ್ಲೀನ್ ವಿಲೇಜಿಗೆ. ಎಷ್ಟು ಚೆನ್ನಾಗಿದೆ ನೋಡಿ. ಮೇಲ್ಗಡೆ ಆ ಕ್ಲೀನ್ ವಿಲೇಜ್ ಎಲ್ಲ ನೋಡೋಕ್ಕೆ ಬಿದ್ರಿಂದಾನೇ ಮೇಲೆ ಹೋಗಿ ನಿಂತು ನೋಡೋಕ್ಕೆ ಒಂದು ವ್ಯೂ ಪಾಯಿಂಟು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ನಿಮಗೆ ಒಂದು ಕಸ ಕಡ್ಡಿ ಕಾಣುತ್ತಾ, ಬಿದ್ರಿಂದಾನೇ ಕಾಂಪೌಂಡ್ ಮಾಡಿದ್ದಾರೆ. ಮತ್ತು ಪ್ರತಿ ಒಂದು ಮನೆ ಬಾಗಿಲಲ್ಲೂ ಕಾಂಪೌಂಡು ಸುತ್ತಮುತ್ತ ಹಸಿರು 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 ಹಸಿರು, ಎಲ್ಲ ನೋಡಿದರೂ ಹೂವು, ಕ್ಲೀನು, ಗಿಡ, ಅದನ್ನು ವರ್ಣನೆ ಮಾಡಲಿಕ್ಕೆ ಶಬ್ದಗಳೇ ಇಲ್ಲ, ಅಷ್ಟೂ ಚೆನ್ನಾಗಿದೆ. ನೀವು ಹೋದವಾಗ ಈ ಕ್ಲೀನ್ ವಿಲೇಜನ್ನು ಖಂಡಿತ ನೋಡಲೇಬೇಕು, ಅಷ್ಟು ಚೆನ್ನಾಗಿದೆ. ಮಕ್ಕಳೆಲ್ಲ, ಇಷ್ಟು ಸಣ್ಣ ಮಕ್ಕಳು ಎಷ್ಟು ನೀಟಾಗಿ ಇಟ್ಕೊಳ್ತಾರೆ ಗೊತ್ತಾ. ಅಲ್ಲಿ ಎಲ್ಲಿ ನೋಡಿದರೂ ಹಸಿರು, ಹುಲ್ಲಿನಿಂದ ಮಾಡಿರುವಂತಹ ಸಣ್ಣ ಸಣ್ಣ ಅಂಗಡಿಗಳ ಥರ ಮನೆಗಳೇ, ಪೂರ್ತಿ ಮನೆಗಳೇ ಇದೆ. ಚಿಕ್ಕ ವಿಲೇಜ್ ಅದು, ಸುಮಾರು ಮನೆಗಳಿದೆ. ಬಟ್ ಅಷ್ಟು ಚಂದ. ಪ್ರತಿ ಮನೆಯವರು ಬೆಳಿಗ್ಗೆ ಮತ್ತು ಸಂಜೆ ಅಷ್ಟೂ ಮನೆಯ ಸುತ್ತಮುತ್ತ ಕ್ಲೀನಾಗಿರ್ತಾರಂತೆ. ನೋಡಿ, ಎಷ್ಟು ಮುದ್ದಾದ ಒಂದು ಪುಟ್ಟ ಪುಟಾಣಿ ನಮಗೆ ಸಿಕ್ತು. ಪಾಪ ಏನಾದರೂ ಕೊಡಬೇಕನ್ನಿಸ್ತು, ಏನಿರಲಿಲ್ಲ, 2 ಚಾಕ್ಲೇಟ್ ಇತ್ತು ವ್ಯಾನಿಟಿ ಬ್ಯಾಗಲ್ಲಿ, ಅದನ್ನು ತೆಗೆದು ಆ ಪಾಪು ಕೊಟ್ಟೆ ನಾನು. ಹಾಗೆ ಕೊಟ್ಟು ಮುಂದೆ ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿ ಮನೆಗಳು ಗೊತ್ತಾ. ಎಲ್ಲ ಮೇಲ್ಗಡೆ ಶೀಟ್ ಇರ್ತದೆ ಇಂಥ ಮನೆಗಳಲ್ಲಿ ಹೆಚ್ಚಾಗಿ. ನೋಡಿ, ಆಮೇಲೆ ಇನ್ನೊಂದು ವ್ಯೂ ಪಾಯಿಂಟು ನೋಡಿ, ಬರೀ ಬ್ಯಾಂಬೂಯಿಂದ ಮಾಡಿರುವಂಥದ್ದು. ನಾವೆಲ್ಲರೂ ಹತ್ಕೊಂಡು ಹೋದ್ವಿ. ಎಷ್ಟು ಖುಷಿ ಕೊಡ್ತು ಗೊತ್ತಾ. ಹತ್ಕೊಂಡು ಹೋಗಿ ಮೇಲಿಂದ ಪೂರ್ತಿ ವ್ಯೂ ನೋಡ್ಕೊಂಡು ಬಂದ್ವಿ. ಪೂರ್ತಿ ಹಸಿರು, ಎಷ್ಟು ಎತ್ತರದಲ್ಲಿ ಮಾಡಿದ್ದಾರೆ ಗೊತ್ತಾ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಬರೀ ಬಿದಿರಿನಿಂದ ಇಷ್ಟು ಗಟ್ಟಿಮುಟ್ಟಾಗಿ ಇಷ್ಟು ಜನ ಒಟ್ಟಿಗೆ ಹತ್ಬೋದು. ಎಷ್ಟು ಮೇಲಿದೆ ಗೊತ್ತಾ, ತುಂಬ ಹೈಟಲ್ಲಿದೆ. ತುಂಬ ಖುಷಿ ಆಯಿತು ನಮಗೆಲ್ಲ. ಅದನ್ನು ಹೋಗಿ ನೋಡಿಕೊಂಡು ಆಮೇಲೆ ಕೆಳಗಿಳ್ಕೊಂಡು ಬಂದು ಸುತ್ತ ನೋಡಿದ್ವಿ, ಮೇಲೂ ನೋಡಿದ್ವಿ. ಆಮೇಲೆ ಅದು ತುಂಬ ದೊಡ್ಡ ಜಾಗ, ಟಾಯ್ಲೆಟಿಂದ ಹಿಡಿದು ಎಷ್ಟು ಕ್ಲೀನ್ ಗೊತ್ತಾ ಫ್ರೆಂಡ್ಸ್. ಅಲ್ಲಿ ನೋಡಿ ಒಂದ್ಸರ್ತಿ ನೀವು ವಿಡಿಯೋನೇ ಮಾಡಿ. क्लीन सिटी, क्लीन विलेज, सिटी अल्ल आज मैं आगे जमाना है पीछे, आज मैं ऊपर आज मैं नीचे, आज मैं आगे जमाना है पीछे. ಯಸ್, ನೋಡಿ ಎಷ್ಟು ಆಳ. ಭೂಮಿಯು ಎಲ್ಲೋ ಗಗನವು ಎಲ್ಲೋ ಒಂದೂವರೆಯೇನಾ. ಇದ್ದಲ್ಲಿ ಕಸ ಎಸೆಯುವಂತಹ ನಮ್ಮ ಜನರು ಈ ಕ್ಲೀನ್ ವಿಲೇಜನ್ನು ಒಮ್ಮೆ ನೋಡಲೇಬೇಕು. ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ವರ್ಣನೆ ಮಾಡೋಕ್ಕೆ ಶಬ್ದಗಳೇ ಇಲ್ಲ. ರಾತ್ರಿ ಶಿಲಾಂಗಲ್ಲಿ ಉಳಿದು ಮರುದಿವಸ ನಾವು ಕಾಜಿರಂಗಕ್ಕೆ ಪ್ರಯಾಣ ಬೆಳೆಸಿದ್ವಿ. ಹೋಗುವಾಗ ದಾರಿ ಮೇಲೆ ಒಂದು ಶಿವನ ಟೆಂಪಲನ್ನು ನೋಡಿದ್ವಿ. ರಾತ್ರಿ ಕಾಜಿರಂಗ ನಮ್ಮ ರಿಸಾರ್ಟಲ್ಲಿ ನಮಗೆ ಅಲ್ಲಿನ ಸ್ಪೆಷಲ್, ಕಾಜಿರಂಗ ಅಸ್ಸಾಮಲ್ಲೇ ಬರುತ್ತೆ, ಅಸ್ಸಾಮಿನ ಸ್ಪೆಷಲ್ ಡ್ಯಾನ್ಸ್ ಇದು. ಇದನ್ನು ನಮಗೆ ತೋರಿಸ್ಕೊಟ್ರು. ನೀವು ನೋಡಿ ಒಂದು ಸರ್ತಿ.
ಇದೆಲ್ಲ ಡ್ಯಾನ್ಸ್ ನೋಡ್ಕೊಂಡು ಮಲ್ಕೊಂಡು ಬೆಳಿಗ್ಗೆ ಬೇಗ 4 ಗಂಟೆಗೆ ಎದ್ದು 5 ಗಂಟೆಗೆ ನಾವು ಕಾಜಿರಂಗದಲ್ಲಿ ಎಲಿಫೆಂಟ್ ಸಫಾರಿಗೆ ಹೋದ್ವಿ. ಇದೆಲ್ಲ ನಾರ್ತ್ ಈಸ್ಟಲ್ಲಿ ನಿಮಗೆ 4:30 ಗಂಟೆಗೆ ಬೆಳಕಾಗಿಬಿಟ್ಟಿರುತ್ತೆ, ಫುಲ್ ಬೆಳಕಾಗಿಬಿಟ್ಟಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿತ್ತು. ಆದರೆ ಮಳೆ ಬರುವ ವಾತಾವರಣ ಆಗಿತ್ತು. ನಮ್ಮ ಪುಣ್ಯಕ್ಕೆ ನಮಗೆ ಮಳೆ ಸಿಗಲಿಲ್ಲ. ನಾವು ಆನೆ ಮೇಲೆ ಸಫಾರಿ ಮಾಡ್ಕೊಂಡು ಬಂದ್ವಿ, ತುಂಬ ಚೆನ್ನಾಗಿತ್ತು. ಆದರೆ ನಮಗೆ ನೋಡಲಿಕ್ಕೆ ಜಾಸ್ತಿ ಸಿಕ್ಕಲಿಲ್ಲ. ಆನೆ ಮೇಲೆ ಹೋಗೋ ಸಫಾರಿ ಮಜನೇ ಬೇರೆ. 3/4 ಗಂಟೆ ನೋಡಿ ನಮಗೆ ರೈನು, ನಮಗೆ ಸುಮಾರು ರೈನುಗಳು ಸಿಕ್ಕಿದ್ವು, ಜಿಂಕೆ ಸಿಕ್ಕಿತು, ಆಮೇಲೆ ಬೈಸನ್ ಸಿಕ್ಕಿದ್ವು, ಟೈಗರ್ ಎಲ್ಲ ಸಿಗಲಿಲ್ಲ ನಮಗೆ, ಇಷ್ಟೆಲ್ಲ ಸಿಕ್ಕಿದ್ವು. 3/4 ಗಂಟೆ ಮೇಲೆ ಆನೆ ಮೇಲೆ ರೈಡ್ ಕರ್ಕೊಂಡು ಹೋಗ್ತಾರೆ. ತುಂಬ ಒಳ್ಳೆಯ ಅನುಭವ ಅದು. ಯಾರು ಕಾಜಿರಂಗಕ್ಕೆ, ಅಸ್ಸಾಮಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ನೋಡೋಕ್ಕೆ ಹೋದವಾಗ ಖಂಡಿತ ಇದನ್ನು ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ. 2 ಸ್ಲಾಟಲ್ಲಿ ಕೊಡ್ತಾರೆ, ಬೆಳಿಗ್ಗೆ ಬೇಗ, ಆಮೇಲೆ ಸ್ವಲ್ಪ ಅದು ಮುಗಿದು ಇನ್ನೊಂದು ರೌಂಡು ಇರುತ್ತೆ. ಸಂಜೆ ಇರುತ್ತೆ, ನನಗೂ ಗೊತ್ತಿಲ್ಲ. ನೋಡಿ ನಮಗೆ ಹೇಗೆ ರೈನೋಗಳು ನೋಡೋಕ್ಕೆ ಸಿಕ್ಕಿದ್ವು ಅಂತ. ಹತ್ತಿರದಿಂದ ಪಾಸ್ ಆಗ್ತವೆ ರೈನೋದು, ಅವು ನೀರೊಳಗೆ ಇರ್ತವೆ, ಅತ್ಲಾಗಿತ್ಲಾಗಿ ಓಡಾಡ್ಕೊಂಡಿರ್ತವೆ. ತುಂಬ ಮಜವಾಗಿತ್ತು. ಹಾಗೆ ನಾವು ಅದನ್ನು ನೋಡಿಕೊಂಡು ಆಮೇಲೆ ನಾವು ಬಂದು ಹೋಟೆಲಿಗೆ ಬಂದು, ನಮ್ಮ ಹೋಟೆಲಿಗೆ ಬಂದು ತಿಂಡಿ ತಿಂದು ಆಮೇಲೆ ಆರ್ಕಿಡ್ ಗಾರ್ಡನ್ನಿಗೆ ಹೋದ್ವಿ. ಅದೇನಂತ ಸ್ಪೆಷಾಲಿಟಿ ಇರಲಿಲ್ಲ. ಹಾಗೆ ಟೀ ಗಾರ್ಡನ್ ನೋಡೋಕ್ಕೆ ಹೋದ್ವಿ, ಅದು ತುಂಬ ಚೆನ್ನಾಗಿತ್ತು. ಟೀ ಗಾರ್ಡನ್ ನಮ್ಮೂರಲ್ಲೂ ಇದೆ, ಅದೇನು ಸ್ಪೆಷಲ್ ಅಲ್ಲ ನಮಗೆ, ಆದರೂ ಒಂದು ಹೋದವಾಗ ನೋಡುವಂಥ ಜಾಗಗಳು. ಇದು ಆರ್ಕಿಡ್ ಗಾರ್ಡನ್ನಲ್ಲಿ ಆರ್ಕಿಡ್ ಫ್ಲವರ್ಸ್ ಎಲ್ಲ ಇತ್ತು. ಅಲ್ಲೂ ಯಾವ ಥರದ್ದೇ ನಾನು ತೋರಿಸಿದ್ನಲ್ಲ ಡ್ಯಾನ್ಸ್ ಶೋನು ನಡೀತಾ ಇತ್ತು. ಆಮೇಲೆ ಸಂಜೆ ನಾವು ಫಾರೆಸ್ಟ್ ಒಳಗಡೆ ಜೀಪ್ ಸಫಾರಿ ಹೋದ್ವಿ. ಅಲ್ಲೂ ಅಷ್ಟೇ ನಮಗೆ ಕಂಡಿರೋದು ಅವೇ ಬೆಳಿಗ್ಗೆ ಕಂಡಿರುವಂತಹ ಬೈಸನ್ನು, ಡೀರು, ಹಾಗೆ ಇದು ಎಂಥದ್ದು ರೈನು, ಟೈಗರ್ ನಮಗೆ ಸಿಕ್ಕಲೇ ಇಲ್ಲ. ಇವೆಲ್ಲ ನಮ್ಮದು ಅಸ್ಸಾಂ ಮೇಘಾಲಯ ಪ್ರವಾಸ. ಆಮೇಲೆ ನಾವು ಅರುಣಾಚಲ ಪ್ರದೇಶಿಗೆ ಹೊರಡ್ತೀವಿ ಅಲ್ಲಿಂದ. ನೋಡಿ ಬಂದ್ರಲ್ಲ, ಅಸ್ಸಾಂ ಮೇಘಾಲಯ ತುಂಬ ಚೆನ್ನಾಗಿದೆ. ಸ್ಕಾಟ್ಲ್ಯಾಂಡ್ ಆಫ್ ದ ಈಸ್ಟ್ ಮೇಘಾಲಯ. ನೀವು ನಿಮ್ಮ ಜೀವನದಲ್ಲಿ ಸಾಧ್ಯ ಆದರೆ ಖಂಡಿತ ಇವೆರಡನ್ನು ಹಾಗೂ ಅರುಣಾಚಲ ಪ್ರದೇಶ್ ಮೂರನ್ನು ನೀವು ನೋಡಲೇಬೇಕು. ಅರುಣಾಚಲ ಪ್ರದೇಶ್ ಮತ್ತೂ ಚೆನ್ನಾಗಿದೆ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಅರುಣಾಚಲ ಪ್ರದೇಶ ಬಗ್ಗೆ ಪೂರ್ತಿ ಹೇಳ್ತೀನಿ. ನಾವು ಅರುಣಾಚಲ ಪ್ರದೇಶ ಪೂರ್ತಿ ಸುತ್ತಕೊಂಡು ಆಮೇಲೆ ಪುನಃ ಅಸ್ಸಾಮಿನ ಗೌಹಾಟಿಗೆ ಬಂದು ಅಲ್ಲಿಂದ ಬೆಂಗಳೂರಿಗೆ ಬರ್ತೀವಿ. ವಾಪಸ್ ಬಂದವಾಗ ನಾವು ಗೌಹಾಟಿಯಲ್ಲಿ ಒಂದು ಉಮಾನಂದ ಟೆಂಪಲ್ಲಿಗೆ ಬ್ರಹ್ಮಪುತ್ರ ನದಿಯಲ್ಲಿ ಬೋಟಲ್ಲಿ ಹೋಗಿ ಆ ದೇವಾಲಯ ನೋಡ್ಕೊಂಡು ಬರೋದಿದೆ. ಅದನ್ನು ನನಗೆ ಈಗ ನಿಮಗೆ ತೋರ್ಸೋಕ್ಕಾಗೋದಿಲ್ಲ. ನಾನು ಅರುಣಾಚಲ ಪ್ರದೇಶ ಟ್ರಿಪ್ಪಿನ ವಿಡಿಯೋದಲ್ಲಿ ಆ ಪೀಸನ್ನು ನಿಮಗೆ ಸಾಧ್ಯ ಆದರೆ ತೋರಿಸ್ತೀನಿ. ಇವೆಲ್ಲವೂ ಅಸ್ಸಾಂ ಮತ್ತು ಮೇಘಾಲಯದಲ್ಲಿ ನೀವು ನೋಡಬೇಕಾದಂತಹ ಸ್ಥಳಗಳು. ನಿಮಗೂ ನೋಡಿ ಖುಷಿ ಆಯಿತಾ ಹೇಗೆ ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಾಧ್ಯ ಇರುವವರು ಯಾವುದಾದ್ರೂ ಪ್ಯಾಕೇಜ್ ಟೂರಲ್ಲಿ ನಾವೇ ಹೋಗ್ಬೋದು, ಆದರೆ ತುಂಬ ಕಷ್ಟ. ನಾವೇ ಹೋದರೆ ಊಟ ತಿಂಡಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಈ ಥರ ನಾವಂತೂ ಎಲ್ಲ ನಾನು ಹೇಳಿದಾಗೆ ನಿರ್ಮಲಾ ಟ್ರಾವೆಲ್ಸಲ್ಲೇ ಹೋಗ್ತೀವಿ. ಫುಡ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಯಾವ ತಲೆಬಿಸಿನೂ ಇರೋದಿಲ್ಲ. ಹಾಗಾಗಿ ನಾವು ಅದರಲ್ಲೇ ಹೋಗೋದು. ನೀವು ನಿಮ್ಮ ಇಷ್ಟವಾದ ಪ್ಯಾಕೇಜ್ ಟೂರಲ್ಲಿ ಹೋಗ್ಬೋದು. ನಾನು ಅರುಣಾಚಲ ಪ್ರದೇಶ ಟೂರಿನ ವಿಡಿಯೋ ತೋರಿಸಿದವಾಗ ಈ ಟ್ರಿಪ್ಗಳಿಗೆ ಎಷ್ಟು ಖರ್ಚು ಬಂತು ಅಂತೆಲ್ಲ ವಿಷಯಗಳನ್ನು ಡಿಟೇಲ್ ಆಗಿ ಹೇಳ್ತೀನಿ. ಇದು ನಮಗೆ 13 ದಿನದ ಟ್ರಿಪ್ಪು. ಇದು ಫ್ಲೈಟಲ್ಲಿ ಬರೋದ್ರಿಂದ, ಟ್ರೈನಲ್ಲಿ ಆದರೆ 17 ದಿನದ ಟ್ರಿಪ್. ಇದು ಇನ್ನೇನು ಹೇಳೋಕ್ಕಿದೆ, ಅಷ್ಟು ಚೆನ್ನಾಗಿದೆ. ನೋಡೋಕ್ಕೆ 2 ಕಣ್ಣುಗಳು ಸಾಲದು. ಹಾಗಾಗಿ ಎಲ್ಲ ವಿಷಯಗಳನ್ನು ನೋಡಿ ನೀವು ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಸಿಗೋಣ ಅರುಣಾಚಲ ಪ್ರದೇಶದ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್, ಎಲ್ಲರಿಗೂ ನಮಸ್ತೆ.